ಇನ್ನೊಬ್ಬರು ಮಹಿಳಾ ನಾಯಕಿ, ಅದು ರೂಪಕಲಾ ಶಶಿಧರ್. ರೂಪಕಲಾ ಶಶಿಧರ್ KGFನ ಶಾಸಕಿ, 2ನೇ ಬಾರಿ KGFನಿಂದ ಆಯ್ಕೆ ಆಗಿದ್ದಾರೆ. ರೂಪಕಲಾ ಶಶಿಧರ್ ದಲಿತ ಮಹಿಳೆ, SC ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ KGF, ಅಲ್ಲಿ ಗೆದ್ದಿರ್ತಕ್ಕಂಥದ್ದು. ಸೊ ಇವ್ರಿಗೆ ದೊಡ್ಡ ಡ್ರಾಬ್ಯಾಕ್ ಏನಪ್ಪ ಅಂದರೆ, ಮುನಿಯಪ್ಪ ಮಗಳು ಅನ್ನೋ ಕಾರಣಕ್ಕಾಗಿ ಇವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸೊ ಇದಕ್ಕೊಂದು ಫಾರ್ಮುಲಾ ಮಾಡ್ಬೋದಾಗಿತ್ತು. ಹೇಗಿದ್ರು ಕೋಲಾರ ಜಿಲ್ಲೆಗೆ ಯಾರಿಗೂ ಸಚಿವ ಸ್ಥಾನ ಕೊಡಲಿಲ್ಲ. 4 ಜನ MLA ಇದ್ದಾರೆ ಕೋಲಾರಲ್ಲಿ, ಕಾಂಗ್ರೆಸ್ MLAಗಳು. ಒಟ್ಟು 6 ವಿಧಾನಸಭಾ ಕ್ಷೇತ್ರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ನವರೇ ಗೆದ್ದಿದ್ದಾರೆ. ಎಸ್ ನಾರಾಯಣಸ್ವಾಮಿ, ಮಾಲೂರು ನಂಜೇಗೌಡರು, ಕೋಲಾರ ಕೊತ್ತೂರು ಮಂಜು, ಈಗ KGFಯಿಂದ ರೂಪಕಲಾ ಶಶಿಧರ್, 4 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಯಾರಿಗೂ ಕೂಡ ಸಚಿವ ಸ್ಥಾನ ಕೊಡಲಿಲ್ಲ. ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ನಾರಾಯಣಸ್ವಾಮಿ ಹೇಳ್ತಾರೆ ನನಗೆ ಸಚಿವ ಸ್ಥಾನ ತಪ್ಪಿಸಿದ್ದು KH ಮುನಿಯಪ್ಪ ಅಂತ. ಇಲ್ಲಿ ನೋಡಿದ್ರೆ ಮಗಳಿಗೆ ತಪ್ಪಿದೆ, ರೂಪಕಲಾ ಶಶಿಧರ್ಗೆ ತಪ್ಪೋದಕ್ಕೆ ಕಾರಣ ಕೂಡ KH ಮುನಿಯಪ್ಪ. ಅಪ್ಪನ ಕೊಟ್ಟಿದ್ದೀವಿ, ಮಗಳಿಗೆ ಯಾಕೆ ಕೊಡಬೇಕು ಅನ್ನೋ ಲೆಕ್ಕಾಚಾರ. ಅಪ್ಪನಿಗೆ ಬೆಂಗಳೂರು ಗ್ರಾಮಾಂತರದಿಂದ ಕೊಟ್ಟು ಮಗಳಿಗೆ KGFಯಿಂದ ಕೊಡ್ಬೋದಾಗಿತ್ತು, ಅಂದರೆ ಕೋಲಾರದಿಂದ ಕೊಡ್ಬೋದಾಗಿತ್ತು. ಆ ಒಂದು ಆಪ್ಷನ್ ಇತ್ತು. ಓಕೆ, ಒಂದು ವೇಳೆ ಅಪ್ಪನ ಕೊಡ್ದಿರ ಬರೀ ಮಗಳಿಗಾದ ಕೊಡ್ಬೋದಾಗಿತ್ತು. ಬೆಂಗಳೂರು ಗ್ರಾಮಾಂತರಕ್ಕೆ ಶರತ್ ಬಚ್ಚೇಗೌಡರಿದ್ರು, ಅಲ್ಲಿ ಕೊಡ್ಬೋದಾಗಿತ್ತು. ಅಂದರೆ ಆಪ್ಷನ್ ಇತ್ತು. ಆ್ಯಕ್ಚುಲಿ ಕೊಡಲೇಬೇಕು ಅಂತಿದ್ರೆ. ಇಲ್ಲಿ ಮಹಿಳಾ ಕೋಟಾದಲ್ಲೂ ಇಲ್ಲ, ಜಿಲ್ಲಾ ಕೋಟಾದಲ್ಲೂ ಇಲ್ಲ. ಏನು ಮಾಡಿದ್ದಾರೆ, ಏನು ಪಾಪ ಮಾಡಿದ್ದಾರೆ ಹೆಣ್ಮಕ್ಳು ಅಂತ, ಅಂದರೆ ಮಹಿಳಾ ಶಾಸಕಿಯರು ಏನು ಮಾಡಿದ್ದಾರೆ, ಯಾಕೆ ಕೊಡ್ತಾ ಇಲ್ಲ? ಸೊ ರೂಪಕಲಾ ಶಶಿಧರ್ ಕತೆ ಇಷ್ಟು. 2 ಬಾರಿ ಗೆದ್ದರೂ ಕೂಡ ಅವರನ್ನು ಗುರ್ತಿಸಿಲ್ಲ. ಬಿಕಾಸ್ ಆಫ್ ಅವ್ರ ಅಪ್ಪನಿಗೆ ನಾವು ಮಂತ್ರಿ ಸ್ಥಾನ ಮಾಡಿ ಕೊಟ್ಟಿದ್ದೀವಿ, ಮಂತ್ರಿ ಕೊಟ್ಟಿದ್ದೀವಿ ಅಂತ. ಏಕೆ ಬೇರೆ ಯಾರಿಗೂ ಕೊಟ್ಟಿರಲಿಲ್ವಾ ಒಂದೇ ಕುಟುಂಬದಲ್ಲಿ 2 ಸ್ಥಾನವನ್ನು? ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ. ಹಂಗೆ ನೋಡಿ ಲಿಸ್ಟು ಮಾಡ್ತಾ ಹೋದರೆ ಸಚಿವ ಸ್ಥಾನ ಅಂತಲ್ಲ, ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಜಾಸ್ತಿ ಇದ್ದಾವೆ. ಬಟ್ ರೂಪಕಲಾ ಶಶಿಧರ್ಗೆ ಮಾತ್ರ ಇವ್ರ ಪ್ರಕಾರ ಅರ್ಹತೆ ಇಲ್ಲ, ಅಥವಾ ಅವ್ರ ಅಪ್ಪನ ಕೊಟ್ಟಿದ್ದೀವಿ, ಮಗಳಿಗೆ ಯಾಕೆ ಕೊಡಬೇಕು ಅನ್ನೋ ಲೆಕ್ಕಾಚಾರ. ಮಹಿಳೆಯರಿಗೆ ಬೆಲೆ ಇಲ್ಲ ಅನ್ನೋದಕ್ಕೆ ಇದೆಲ್ಲ ಸಾಕ್ಷಿ. ಕಾಂಗ್ರೆಸ್ ನಾಯಕರು ಮಾಡ್ತಿರ್ತಕ್ಕಂಥ ಅಥವಾ ತಡ ಮಾಡಿರ್ತಕ್ಕಂಥ ವಿಚಾರಗಳು.